ಜಿಲ್ಲೆಗೆ ಯಾವ ರೀತಿ ನಿರೀಕ್ಷೆ? ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಕೇಂದ್ರ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದ ಆಡಳಿತವನ್ನು ಕೊಟ್ಟಿದ್ರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ದನಿಯಾಗಿದ್ರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ಇಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನೆಚ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರಿಗೆ ನಮಗಂತೂ ಆತ್ಮವಿಶ್ವಾಸ ಮತ್ತೆ ಅತ್ಯಂತ ಹೆಚ್ಚು ವಿಶ್ವಾಸ ಇದೆ. ಇನ್ನ 2 ವರ್ಷ ಒಳ್ಳೆ ಆಡಳಿತವನ್ನ ಕೊಡ್ತಾರೆ. ಮತ್ತೆ 2028 ಸಹ ಮತ್ತೆ ನಮ್ದೇ ಸರ್ಕಾರ ಬರ್ತದೆ. ಮೊದಲನೇ ಹಂತದಲ್ಲಿ ಅದಾಗಿಲ್ಲ. ಎರಡನೇ ನಾವು ಮನವಿಯನ್ನ ಮಾಡಿದ್ವಿ. 2ನೇ ಪಟ್ಟಿಯಲ್ಲಿ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಅವರು. ಹಾಗಾಗಿ ನಮ್ಗೆ ಕೊನೆಗೆ ಎಲ್ಲಾ ಅಂತಿಮ ಅಂತ ಹೇಳಿದ್ರೆ ನಮ್ಗೆ ಹೈಕಮಾಂಡ್ ಅವರು ಅವ್ರೇನ್ ನಮ್ಗೆ ತೀರ್ಮಾನ ಕೊಡ್ತಾರೆ, ನಮ್ಮ ವರಿಷ್ಠರು ಆ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ನನಗಂತೂ 100ಕ್ಕೆ 100 ಈ ಸಲ ಒಂದು ಭರವಸೆ ನಂಬಿಕೆ ಇದೆ. ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ. KM ಶಿವಲಿಂಗೇಗೌಡರು ಸಚಿವ ಸ್ಥಾನವನ್ನು ಸಿಗ್ತದೆ ಅಂತ. ನಮ್ಮ ಅವರು ನಮ್ಮ ಕುಟುಂಬದ ಅತ್ಯಂತ ಆತ್ಮೀಯರು, ನಮ್ಗೆ ಹಿರಿಯರು. ನಮ್ಮ ತಾತ ಅವರೆಲ್ಲ ಒಂದೇ ರಾಜಕೀಯದಲ್ಲಿ ಬಂದವರು. ಅತ್ಯಂತ ಸಂತೋಷ ಆಯ್ತು. ಪಕ್ಷ ಇಲ್ಲೇ ಗೊತ್ತಾಗ್ತದೆ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ದುಡಿದವ್ರಿಗೆ ಯಾವತ್ತೂ ಪಕ್ಷ ಗುರುತಿಸಿದೆ ಅಂತ. ಇವತ್ತು ಅವರ ಹೋರಾಟ, ಅವರ ಶ್ರಮ ಪಕ್ಷಕ್ಕೆ ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ AICC. ಹಾಗಾಗಿ ಅದನ್ನೆಲ್ಲ ಮನಗಂಡು ಇವತ್ತು ನಮ್ಮ ರಾಜ್ಯಕ್ಕೆ KPCC ಅಧ್ಯಕ್ಷರಾಗಿ ಅವರು ನಮ್ಮ ವರಿಷ್ಠರು ನೇಮಕವಾಗಿದ್ದಾರೆ. DK ಹರಿಪ್ರಸಾದ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವ ನಾಯಕತ್ವದಲ್ಲಿ ನಮ್ಮ ಪಕ್ಷ ಇನ್ನಷ್ಟು ಸದೃಢ ಆಗ್ತದೆ. ಅವರ ನೇತೃತ್ವದಲ್ಲಿ ಮುಂದಿನ ಎಲ್ಲ ಚುನಾವಣೆಗಳು ನಮ್ಮ ಪಕ್ಷಕ್ಕೆ ಗೆಲುವನ್ನು ತಂದುಕೊಡ್ತದೆ. ನಾನು ಸಂಸದರ ಕೆಲಸನ ನಾನು ಮಾಡಬೇಕು. ಪಕ್ಷದ ಕಾರ್ಯಕರ್ತ. ಸಚಿವರನ್ನ ತೆಗೆಯೋದು ಬಿಡೋದು ಅದು ವರಿಷ್ಠ ತೀರ್ಮಾನ. ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಅವರ ಒಂದು ತೀರ್ಮಾನ ಮತ್ತೆ ವರಿಷ್ಠ ತೀರ್ಮಾನ. ಹಾಗಾಗಿ ಇದ್ರ ಬಗ್ಗೆ ನಾನು ಸಮಂಜಸ ಅಲ್ಲ. ಇದ್ರ ಬಗ್ಗೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ್ಮೇಲೆ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾರೆ. ನಮ್ಮ ಜಿಲ್ಲೆಗೆ ನಾವು ಪ್ರಾತಿನಿಧ್ಯ ಕೊಡಿ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಜನರ ನಾಡಿ ಮಿಡಿತ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಇಲ್ಲ ಕಷ್ಟ ಸುಖಗಳ ಬಗ್ಗೆ ಗೊತ್ತಿರ್ತದೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಡಿ ಅಂತ ನಾವು ಕೇಳಿದೀವಿ. ಈ ಸಲ ಸಿಗ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.